ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಿಡದಿ ಬಡಿದಾಟದಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಮಧ್ಯೆ ಮತ್ತೆ ಪೋಸ್ಟರ್ ವಾರ್ ಶುರುವಾಗಿದೆ. ಜೆಡಿಎಸ್ ನಾಯಕರ ವಿರುದ್ಧ ವಿಡಿಯೋವನ್ನ ಹರಿಬಿಟ್ಟು ಪೋಸ್ಟರ್ ಹಾಕಿ ವ್ಯಂಗ್ಯವಾಡಿದ್ದಾರೆ. ಕಾಂಗ್ರೆಸ್ ಮತ್ತು ಜೆಡಿಎಸ್ ಮಧ್ಯೆ ಮತ್ತೆ ಪೋಸ್ಟರ್ ವಾರ್ ಶುರುವಾಗಿದೆ. ಜೆಡಿಎಸ್ ನಾಯಕರ ವಿರುದ್ಧ ವಿಡಿಯೋವನ್ನ ಹರಿಬಿಟ್ಟು ಪೋಸ್ಟರ್ ಹಾಕಿ ವ್ಯಂಗ್ಯವಾಡಿದ್ದಾರೆ. ಇನ್ನು ಬದನೆಕಾಯಿ ಮಾರಿ ಭೂಮಿ ಪಡೆಯೋಣ ಎಂದು ಕುಹುಕದ ವಿಡಿಯೋ ರಿಲೀಸ್ ಮಾಡಿದ್ದಾರೆ. ಕುಮಾರಸ್ವಾಮಿ, ನಿಖಿಲ್ ಕುಮಾರಸ್ವಾಮಿ ಮುಖವಾಡವನ್ನ ಧರಿಸಿ ವಿಕೃತ ಬದನೆಕಾಯಿ ಬಿಡಿಸಿ ಮಾರಾಟ ಮಾಡೋಕೆ ಹೊರಟಂತೆ ವಿಡಿಯೋ ರಿಲೀಸ್ ಮಾಡಿದ್ದಾರೆ. ಇನ್ನು ಒಂದ್ ಕಡೆ ಎಐ ಫೋಟೋವನ್ನ ಬಳಸಿ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಹರಿಬಿಟ್ಟ ಕಿಡಿಗೇಡಿಗಳು ಬಿಡದಿಯ ಹಲವೆಡೆ ಗೋಡೆಗಳಿಗೆ ಪೋಸ್ಟರ್ ಅನ್ನ ಅಂಟಿಸಿ ಅವಹೇಳನಕಾರಿಯಾಗಿ ಬರೆದಿದ್ದಾರೆ. ಇನ್ನು ಬದನೆಕಾಯಿ ಮಾರಿ ಭೂಮಿ ಖರೀದಿಸದಂತೆ ಪೋಸ್ಟರ್ ನಲ್ಲಿ ವ್ಯಂಗ್ಯವಾಡಿದ್ದಾರೆ. ಟ್ರಾಕ್ಟರ್ ಬಂದಿದೆ, ಬದನೆಕಾಯಿನೆಲ್ಲ ತಗೊಂಡು ಮಾರ್ಕೆಟಿಗೆ ಹಾಕ್ಬಿಡು ಆಯ್ತಾ. ಈ ಬರೋ ಹಣದಲ್ಲಿ ನಿನಗೆ ಮುಂದಿನ ಫಿಲಂ ಪ್ರೊಡ್ಯೂಸ್ ಮಾಡಕ್ಕೆ ಅನುಕೂಲ ಆಗುತ್ತೆ. ನಿಖಿಲ್ ಈಗಾಗಲೇ ಸಂಜೆ ಆಯ್ತಾಯ್ತು. ನೀನು ಬೆಳೆದಿರೋದ್ನೆಲ್ಲ ಒಂದು ಮಂತ್ರಿಗೆ ಹಾಕು, ಬದನೆಕಾಯಿನೆಲ್ಲ ಮಾರುಕಟ್ಟೆಗೆ ಮಾರ್ಬಿಡೋಣ. ಯಾಕಂದ್ರೆ ಸೂರ್ಯ ಮುಳುಗ್ತಾ ಇದ್ದಾನೆ. ಟ್ರಾಕ್ಟರ್ ಬಂದಿದೆ, ಬದನೆಕಾಯಿನೆಲ್ಲ ತಗೊಂಡು ಮಾರ್ಕೆಟಿಗೆ ಹಾಕ್ಬಿಡು ಆಯ್ತಾ. ಈ ಬರೋ ಹಣದಲ್ಲಿ ನಿನಗೆ ಮುಂದಿನ ಫಿಲಂ ಪ್ರೊಡ್ಯೂಸ್ ಮಾಡಕ್ಕೆ ಅನುಕೂಲ ಆಗುತ್ತೆ. ಇನ್ನು ಬಿಡದಿ ಬಡಿದಾಟದಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಮಧ್ಯೆ ಮತ್ತೆ ಈಗ ಪೋಸ್ಟರ್ ವಾರ್ ಶುರುವಾಗಿದೆ. ಜೆಡಿಎಸ್ ನಾಯಕರ ವಿರುದ್ಧ ಇನ್ನು ಪೋಸ್ಟರ್ ಅನ್ನ ಹಾಕಿ ಪೋಸ್ಟರ್ ಅಷ್ಟೇ ಅಲ್ಲದೆ ವಿಡಿಯೋವನ್ನ ಹರಿಬಿಟ್ಟು ವ್ಯಂಗ್ಯವಾಡಿದ್ದಾರೆ. ಬದನೆಕಾಯಿಯನ್ನ ಮಾರಿ ಭೂಮಿ ಪಡೆಯೋಣ ಅಂತ ಹೇಳಿ ಕುಹುಕದ ವಿಡಿಯೋ ರಿಲೀಸ್ ಮಾಡಿದ್ದಾರೆ. ನೀವು ಕೂಡ ದೃಶ್ಯಾವಳಿಯಲ್ಲಿ ನೋಡ್ತಾ ಇರಬಹುದು. ಅಲ್ಲಿ ಕುಮಾರಸ್ವಾಮಿ ಅವರ ಮುಖವಾಡವನ್ನ ಹಾಕಿ ಇನ್ನೊಂದು ಕಡೆ ಇನ್ನೊಬ್ರು ನಿಖಿಲ್ ಕುಮಾರಸ್ವಾಮಿ ಅವರ ಮುಖವಾಡವನ್ನ ಹಾಕಿ ಬದನೆಕಾಯಿ ಮಾರ್ತಾ ಇರುವ ವಿಡಿಯೋವನ್ನ ರಿಲೀಸ್ ಮಾಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ದುರ್ಗೇಶ್ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಎಸ್ ದುರ್ಗೇಶ್, ಈಗ ಜೆಡಿಎಸ್ ನಾಯಕರ ವಿರುದ್ಧ ಮತ್ತೆ ಇಲ್ಲಿ ಪೋಸ್ಟರ್ ಹಾಗೂ ವಿಡಿಯೋವನ್ನ ಹರಿಬಿಟ್ಟಿದ್ದಾರೆ, ವ್ಯಂಗ್ಯವಾಡಿದ್ದಾರೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಅಂಕಿತ, ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೆಡಿಎಸ್ ಮತ್ತು ಕಾಂಗ್ರೆಸ್ ನಡುವೆ ಒಂದಿಷ್ಟು ಪೋಸ್ಟರ್ ವಾರ್ ಶುರುವಾಗಿರುವಂತದ್ದು. ಬಿಡದಿಯ ಒಂದಿಷ್ಟು ಹಳ್ಳಿಗಳಲ್ಲಿ ಈಗಾಗಲೇ ಎಚ್ ಡಿ ಕುಮಾರಸ್ವಾಮಿ, ನಿಖಿಲ್ ಕುಮಾರಸ್ವಾಮಿ, ಅನಿತಾ ಕುಮಾರಸ್ವಾಮಿ ಅವರ ಪೋಸ್ಟರ್ ಅಂಟಿಸಿ ಒಂದು ಅಸಮಾಧಾನ, ಆಕ್ರೋಶವನ್ನು ಹೊರಹಾಕ್ತಿರುವಂತಹ ಕೆಲಸವನ್ನ ಕಾಂಗ್ರೆಸ್ ನಾಯಕರು ಮಾಡ್ತಿದ್ದಾರೆ. ಇವತ್ತು ಕೂಡ ಈ ಒಂದು ಪೋಸ್ಟರ್ ವಾರ್ ಮುಂದುವರೆದಿದೆ. ಜೆಡಿಎಸ್ ನಾಯಕರ ವಿರುದ್ಧ ಒಂದು ನಿಖಿಲ್ ಕುಮಾರಸ್ವಾಮಿ ಮತ್ತು ಕುಮಾರಸ್ವಾಮಿ ಅವರ ಮುಖವಾಡ ಧರಿಸಿ ವಿಕೃತಿ ಮೆರೆಯುವಂತಹ ಕೆಲಸವನ್ನ ಮಾಡಿದ್ದಾರೆ. ತದ್ರೂಪ ರಚನೆ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದಿಷ್ಟು ವಿಡಿಯೋಗಳನ್ನ ವೈರಲ್ ಮಾಡಿದ್ದಾರೆ. ಪ್ರಮುಖವಾಗಿ 80 ಎಕರೆ ಭೂಮಿಯಲ್ಲಿ ಪ್ರಾಮಾಣಿಕ ರೈತ ಕುಟುಂಬ ಅನ್ನುವ ನಿಟ್ಟಿನಲ್ಲಿ ಎಚ್ ಡಿ ಕುಮಾರಸ್ವಾಮಿ, ಅನಿತಾ ಕುಮಾರಸ್ವಾಮಿ, ನಿಖಿಲ್ ಕುಮಾರಸ್ವಾಮಿ ಅವರ ವಿಡಿಯೋಗಳನ್ನ ಮಾಡಿದ್ದಾರೆ. ನಿಖಿಲ್ ಎಲಿಜಪ್ಪ ಅನ್ನುವಂತಹ ವಿಡಿಯೋಗಳು ಮತ್ತೆ ಬದನೆಕಾಯಿ ಮಾರಾಟ ಮಾಡುವಂತಹ ವಿಡಿಯೋಗಳನ್ನ ಇಟ್ಕೊಂಡು ಒಂದಿಷ್ಟು ಪೋಸ್ಟರ್ ಗಳನ್ನ ಅಂಟಿಸುವಂತದ್ದು, ಜೊತೆಗೆ ತದ್ರೂಪ ರಚನೆ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ವಿಡಿಯೋಗಳನ್ನ ಮಾಡಿ ಹರಿಬಿಟ್ಟು ಕಿಡಿಗೇಡಿಗಳು ಕೆಲಸಗಳನ್ನ ಮಾಡ್ತಿದ್ದಾರೆ. ಹೀಗಾಗಿ ಇದು ಒಂದ್ ಕಡೆ ರಾಜಕೀಯವಾಗಿ ಹೋರಾಟ ಹೆಚ್ಚಾಟಕ್ಕೆ ಕಾರಣವಾಗಿದ್ದಾರೆ. ಡಿ ಕೆ ಶಿವಕುಮಾರ್ ಸಿಎಂ ಆಗಿದ್ದು ಒಂದು ವಿಧಾನಸಭೆಗೆ ಬನ್ನಿ ಚರ್ಚೆ ಮಾಡೋಣ ಅನ್ನುವ ನಿಟ್ಟಿನಲ್ಲಿ ಎಚ್ ಡಿ ಕುಮಾರಸ್ವಾಮಿ ಪತ್ರವನ್ನು ಬರೆದಿದ್ರು. ಇತ್ತ ಕುಮಾರಸ್ವಾಮಿ ಅವರು ಬೈರಮಂಗಲ ರೈತರೊಂದಿಗೆ ಚರ್ಚೆ ಮಾಡೋಣ ಬನ್ನಿ ಅನ್ನೋ ನಿಟ್ಟಿನಲ್ಲಿ ಒಂದು ಪತ್ರವನ್ನು ಬರೆದಿದ್ದಾರೆ. ಇದರ ನಡುವೆ ಅಲ್ಲಿರುವಂತಹ ಕಾಂಗ್ರೆಸ್ ಮತ್ತು ಜೆಡಿಎಸ್ ನ ಕನಿಷ್ಠ ನಾಯಕರು ಪೋಸ್ಟರ್ ವಾರ್ಗೆ ಮುಂದಾಗಿರುವಂತದ್ದು. ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಹೀಯಾಳಿಸುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ವಿಡಿಯೋಗಳನ್ನ ಮತ್ತು ತದ್ರೂಪ ವಿಡಿಯೋಗಳನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಟ್ಟು ಒಂದಿಷ್ಟು ರಾಜಕೀಯವನ್ನ ಮಾಡ್ತಿರುವಂತದ್ದು. ಇದಕ್ಕೆ ಎಚ್ ಡಿ ಕುಮಾರಸ್ವಾಮಿ ಮತ್ತು ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಸಾಕಷ್ಟು ತಿರುಗೇಟನ್ನ ಕೊಟ್ಟಿದ್ದಾರೆ. ಇದೆಲ್ಲವೂ ಕೂಡ ಮುಂದೆ ಯಾವ ರೀತಿ ಹೋಗಿ ನಿಲ್ಲುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗತ್ತೆ. ಅಂಕಿತಾ, ಥ್ಯಾಂಕ್ ಯು ದುರ್ಗೇಶ್ ನಿಮ್ಮೆಲ್ಲ ಮಾಹಿತಿಗೆ.